ಭಾರತ ಪಾಕಿಸ್ತಾನದ ಮೇಲೆ ದಾಳಿಯನ್ನ ಮಾಡಿತು. ಆ ದಾಳಿಗೆ ಬಳಸಿದ್ದಂತ ಶಸ್ತ್ರಾಸ್ತ್ರಗಳನ್ನ ನೋಡಿ ಚೀನಾ ಮತ್ತು ಅಮೆರಿಕ ಎರಡೂ ಕೂಡ ದಂಗಾಗಿ ಹೋಗ್ಬಿಟ್ಟಿದ್ದಾವೆ. ಪಾಕಿಸ್ತಾನ ಚೀನಾಗೂ ಮಾತ್ರ ಅಲ್ಲ, ಅಮೆರಿಕಾಗೂ ಕೂಡ ಭಾರತದ ಭಯ ಶುರುವಾಗ್ಬಿಟ್ಟಿದೆ. ಭಾರತದ ಆತ್ಮ ನಿರ್ಭರ್ ಶಕ್ತಿಗೆ ಡ್ರ್ಯಾಗನ್ ಚೀನಾನೂ ಕೂಡ ಕಂಗಾಲಾಗಿ ಹೋಗ್ಬಿಟ್ಟಿದೆ. ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಕೊಟ್ಟು ಚೀನಾ ತನ್ನ ಮಾನವನ್ನ ತಾನೇ ಹರಾಜು ಮಾಡ್ಕೊಂಡು ಬಿಡ್ತು. ಈ ಒಂದು ಸಂದರ್ಭದಲ್ಲಿ ವಿಶ್ವದಾದ್ಯಂತ ಈಗ ಭಾರತದ ಸ್ವದೇಶಿ ವೆಪನ್ಗಳದ್ದೇ ಸಿಕ್ಕಾಪಟ್ಟೆ ಮಾತು ನಡೀತಾ ಇದೆ. ಸದ್ದು ಗದ್ದಲ ಎಲ್ಲದಕ್ಕೂ ಕೂಡ ಭಾರತ ಕಾರಣ ಆಗಿರೋದೀಗ. ಪಾಕಿಸ್ತಾನ ಚೀನಾಗೆ ಮಾತ್ರ ಅಲ್ಲ, ಅಮೆರಿಕಾಗೂ ಕೂಡ ಭಾರತದ ಭಯ ಇದೆ. ಭಾರತದ ಆತ್ಮ ನಿರ್ಭರ್ ಶಕ್ತಿಗೆ ಡ್ರ್ಯಾಗನ್ ಚೀನಾನೂ ಕೂಡ ಕಂಗಾಲ ಹೋಗ್ಬಿಟ್ಟಿದೆ. ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರವನ್ನ ಕೊಟ್ಟು ಚೀನಾ ತನ್ನ ಮಾನ ಮರ್ಯಾದೆಯನ್ನ ಹರಾಜು ಮಾಡಿಕೊಂಡಿದೆ. ವಿಶ್ವದಾದ್ಯಂತ ಈಗ ಭಾರತದ ಸ್ವದೇಶಿ ವೆಪನ್ಗಳು, ಈ ವೆಪನ್ಗಳ ಬಗ್ಗೆನೇ ಮಾತು ಜೋರಾಗಿದೆ. ಬ್ರಹ್ಮೋಸ್, ಆಕಾಶ್ ನೇತ್ರ, ನಾವಿಕಾ, ಸ್ಕೈ ಸ್ಟ್ರೈಕರ್, ಬರಾಕ್, D4 ಆಂಟಿ ಡ್ರೋನ್ ಸಿಸ್ಟಮ್, ಕ್ಷಿಪಣಿಗಳೇ ಭಾರತದ ಶಕ್ತಿ. ಇದನ್ನೆಲ್ಲ ಗಮನಿಸಿದ ಇಡೀ ಜಗತ್ತು ಭಾರತ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದರ ಬಗ್ಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾವೆ. ಅದರಲ್ಲೂ ಪಕ್ಕದ ಎರಡು ಶತ್ರು ರಾಷ್ಟ್ರಗಳಿದಾವಲ್ಲ, ನರಿ ಬುದ್ಧಿಯ ರಾಷ್ಟ್ರಗಳು. ಒಂದು ಪಾಕಿಸ್ತಾನಕ್ಕಂತೂ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಭಾರತ ಉತ್ತರವನ್ನ ಕೊಟ್ಟಿದ್ದಾಯ್ತು. ಪ್ರಾಕ್ಟಿಕಲ್ ಆಗಿ ಭಾರತದ ಶಕ್ತಿ ಏನು ಅಂತ ಹೇಳಿ ಪಾಕಿಸ್ತಾನ ನೋಡಿ ಆಯ್ತು. ಆದ್ರೆ ಪಾಕಿಸ್ತಾನದ ಮೇಲೆ ಭಾರತ ಯಾವ ರೀತಿಯಾಗಿ ಯಾವ ಶಸ್ತ್ರಗಳ ಮುಖೇನ ದಾಳಿಯನ್ನ ಮಾಡ್ತು ಅನ್ನೋದನ್ನ ಗಮನಿಸಿಯೇ ಚೀನಾನೂ ಕೂಡ ಕಂಗಾಲಾಗಿ ಹೋಗ್ಬಿಟ್ಟಿದೆ. ಮತ್ತು ಭಾರತದ ಈ ಶಕ್ತಿಯನ್ನ ನೋಡಿ ಅಮೆರಿಕ ಕೂಡ ದಂಗಾಗಿದೆ. ಹಾಗಾದ್ರೆ ಭಾರತದ ಬಳಿ ಇರುವಂತ ಶಕ್ತಿ ಸಾಮರ್ಥ್ಯ ಏನು? ಸ್ಟ್ರೈಕರ್ ಸುಸೈಡಿಕಲ್ ಡ್ರೋನ್. ಎಸ್, ಇದು ಈ ಡ್ರೋನ್ ಇದೆಯಲ್ಲ, ಸ್ಟ್ರೈಕರ್ ಸುಸೈಡಿಕಲ್ ಡ್ರೋನ್. ಇದು ಉಕ್ರೇನ್ ಯುದ್ಧದಲ್ಲಿ ಸ್ಟ್ರೈಕರ್ ಡ್ರೋನ್ ಅನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಉಕ್ರೇನ್ ಮತ್ತು ರಷ್ಯಾ ಯುದ್ಧದಲ್ಲಿ ನೋಡಿ, ಉಕ್ರೇನ್ ಯುದ್ಧದಲ್ಲಿ ಸ್ಕೈ ಸ್ಟ್ರೈಕರ್ ಡ್ರೋನ್ ಅನ್ನ ಬಳಕೆ ಮಾಡಿಕೊಳ್ಳಲಾಗಿತ್ತು. ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ರಷ್ಯಾ ಮತ್ತು ಉಕ್ರೇನ್ ಎಷ್ಟು ದೊಡ್ಡ ಮಟ್ಟದಲ್ಲಿ ಯುದ್ಧ ನಡೀತಾ ಇದೆ, ವರ್ಷಾನುಗಟ್ಟಲೆ ನಡೀತಾ ಇದೆ. ಈಗ ಸ್ವಲ್ಪ ಮಟ್ಟಿಗೆ ಎರಡೂ ದೇಶಗಳು ಬೇಡಪ್ಪ ಸದ್ಯಕ್ಕೆ ಯುದ್ಧ ಅನ್ನೋ ನಿಟ್ಟಿನಲ್ಲಿ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಆದ್ರೆ ಇಂಥ ಒಂದು ಬೃಹತ್ ಯುದ್ಧದಲ್ಲೂ ಕೂಡ ಈ ಡ್ರೋನ್ ಅನ್ನ, ಅಂದ್ರೆ ಸ್ಕೈ ಸ್ಟ್ರೈಕರ್ ಡ್ರೋನ್ ಅನ್ನ ಬಳಕೆ ಮಾಡಿಕೊಂಡಿದ್ರು. ಭಾರತದಲ್ಲಿ ಮೊದಲ ಬಾರಿಗೆ ಈ ಡ್ರೋನ್ ಬಳಕೆ ಆಗಿದೆ. ಈಗ ಭಾರತದಲ್ಲಿ ಮೊದಲ ಬಾರಿಗೆ ಈ ಒಂದು ಡ್ರೋನ್ ಅನ್ನ ಬಳಕೆ ಮಾಡಿಕೊಂಡಿದ್ದಾರೆ. 5 ರಿಂದ 10 kg ತೂಕದ ಬಾಂಬ್ ಹೊತ್ತೊಯ್ಯಬಲ್ಲಂತ ಡ್ರೋನ್ ಇದು. 5 kg 10 kg ತೂಕ ಇರುವಂತ ಬಾಂಬ್ ಅನ್ನ ಈ ಡ್ರೋನ್ ಹೊತ್ತೊಯ್ಯಬಲ್ಲದು ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಫಾ ಡಿಸೈನ್ ಮತ್ತು ಇಸ್ರೇಲ್ನ ಎಲ್ಬಿಟ್ ಸೆಕ್ಯೂರಿಟಿ ಸಿಸ್ಟಮ್ ನಿಂದ ಈ ಒಂದು ಡ್ರೋನ್ ಅನ್ನ ತಯಾರು ಮಾಡಲಾಗಿದೆ. ಅಲ್ಫಾ ಡಿಸೈನ್ ಮತ್ತು ಇಸ್ರೇಲ್ನ ಎಲ್ಬಿಟ್ ಸೆಕ್ಯೂರಿಟಿ ಸಿಸ್ಟಮ್ ಇಂದ ಈ ಒಂದು ಸ್ಕೈ ಸ್ಟ್ರೈಕರ್ ಸುಸೈಡಿಕಲ್ ಡ್ರೋನ್ ಅನ್ನ ತಯಾರು ಮಾಡಲಾಗಿದೆ. ಎಂತ ಡ್ರೋನ್ ಇದು, ಯಾವ ರೀತಿಯಾಗಿ ಬಳಸಿಕೊಳ್ಳಲಾಗುತ್ತೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. 5 ರಿಂದ 10 kg ತೂಕದ ಬಾಂಬ್ ಅನ್ನ ಇದು ಹೊತ್ಕೊಂಡು ಹೋಗುತ್ತೆ. ಎಲ್ಲೆಲ್ಲಿ ತೆಗೆದುಕೊಂಡು ಹೋಗಬೇಕು ಅಲ್ಲಲ್ಲಿ. ಅಲ್ಫಾ ಡಿಸೈನ್ ಮತ್ತು ಇಸ್ರೇಲ್ನ ಎಲ್ಬಿಟ್ ಸೆಕ್ಯೂರಿಟಿ ಸಿಸ್ಟಮ್ ನಿಂದ ಈ ಒಂದು ಡ್ರೋನ್ ಅನ್ನ ತಯಾರು ಮಾಡಲಾಗಿದೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಪ್ರದೇಶಕ್ಕೆ, ಅದರಲ್ಲೂ ಭಾರತದಿಂದ ಪಾಕಿಸ್ತಾನದಲ್ಲಿರುವಂಥ ಉಗ್ರರ ನೆಲೆಗೆ ಬಾಂಬ್ ಹಾಕಬೇಕು, ಉಡಾಯಿಸಿಬಿಡಬೇಕು ಆ ಒಂದು ನೆಲೆಯನ್ನ, ಆ ಉಗ್ರರ ನೆಲೆಯನ್ನ, ಉಗ್ರ ವಾಸ ಮಾಡ್ತಾ ಇರುವಂಥ ಮನೆಯನ್ನ ಅನ್ಕೊಳ್ಳೋಣ. ಆ ಒಂದು ಡ್ರೋನ್ಗೆ ಈ ಬಾಂಬನ್ನ ಇರಿಸಿ ಕಳಿಸ್ಬಿಟ್ರೆ ಆ ಡ್ರೋನ್ ಅದೇ ನೇರವಾಗಿ ಆ ಒಂದು ಸ್ಪಾಟ್ಗೆ ಹೋಗುತ್ತೆ. ಸ್ಪಾಟ್ಗೆ ಹೋಗಿ ಅಲ್ಲಿ ಅದು ಬೀಳುತ್ತೆ, ಬಿದ್ದು ಸೂಸೈಡ್ ಮಾಡ್ಕೊಂಡ್ಬಿಡುತ್ತೆ. ನೋಡಿ, ಗಮನಿಸಬೇಕಾದಂತ ವಿಚಾರ ಇದು. ಆ ಡ್ರೋನ್ ಹೆಸರೇ ಸುಸೈಡಿಕಲ್ ಡ್ರೋನ್.
ಅಂದ್ರೆ ಈಗ ನಾವು ಸಹಜವಾಗಿ ಒಂದಿಷ್ಟು ಸೂಸೈಡ್ ಬಾಂಬರ್ಗಳು ಅಂತ ಕೇಳಿರ್ತೀವಿ. ಅಂದ್ರೆ ಅವರು ಬಂದು ಒಬ್ಬ ವ್ಯಕ್ತಿಯನ್ನ ಸಾಯಿಸಬೇಕು ಅಂತ ಅಂದಾಗ ಬಂದು ಆ ವ್ಯಕ್ತಿಯನ್ನ ತಪ್ಕೊಂಡ್ಬಿಡ್ತಾರೆ, ಇಬ್ರು ಕೂಡ ಬ್ಲಾಸ್ಟ್ ಆಗಿ ಹೋಗ್ಬಿಡ್ತಾರೆ, ತನ್ನ ಜೀವವನ್ನ ಕಳ್ಕೊಂಡು ಇನ್ನೊಬ್ಬನ ಜೀವವನ್ನು ಕೂಡ ಕಳೀತಾನಂತ. ಅದೇ ರೀತಿಯಾಗಿ ಈ ಸೂಸೈಡಿಕಲ್ ಡ್ರೋನ್ ಕೂಡ ಕೆಲಸ ಮಾಡುತ್ತೆ. ಸ್ಕೈ ಸ್ಟ್ರೈಕರ್ ಸೂಸೈಡಿಕಲ್ ಡ್ರೋನ್ ಅಂತ ಹೇಳಿ ಈ ಒಂದು ಡ್ರೋನ್ ಅನ್ನ ಕರೀತಾರೆ. ವಿಮಾನದ ರೀತಿ ಆಕಾಶದಲ್ಲಿ ಹಲವು ಗಂಟೆ ಹಾರಾಡುವಂತ ಸಾಮರ್ಥ್ಯ ಈ ಒಂದು ಡ್ರೋನ್ಗೆ ಇದೆ. ವಿಮಾನದ ರೀತಿಯಲ್ಲಿ ಈ ಡ್ರೋನ್ಗಳು ಗುರಿ ತಲುಪಿ ಧ್ವಂಸ ಮಾಡ್ತವೆ, ಅದು ಧ್ವಂಸ ಆಗಿ ಕೂಡ ಹೋಗುತ್ತೆ. ಹಾಗಾಗಿನೇ ಇದನ್ನ ಸೂಸೈಡಿಕಲ್ ಡ್ರೋನ್ ಅಂತಾನೂ ಕೂಡ ಕರೀತಾರೆ. ಪಾಕ್ ಉಗ್ರ ನೆಲೆಗಳನ್ನ ಗುರುತಿಸಿ ಭಾರತ ದಾಳಿ ಮಾಡಿತ್ತು ಈ ಒಂದು ಸಂದರ್ಭದಲ್ಲಿ. ಅದರಲ್ಲೂ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೀತಲ್ಲ, ಈ ಸಂದರ್ಭದಲ್ಲಿ ಪಾಕ್ ಉಗ್ರ ನೆಲೆಗಳನ್ನ ಗುರುತಿಸಿ ಭಾರತ ದಾಳಿಯನ್ನ ಮಾಡುತ್ತೆ. ಆ ಸಂದರ್ಭದಲ್ಲಿ ಈ ಒಂದು ಸೂಸೈಡಿಕಲ್ ಡ್ರೋನ್ ಅನ್ನ, ಸ್ಕೈ ಸ್ಟ್ರೈಕರ್ ಸೂಸೈಡಿಕಲ್ ಡ್ರೋನ್ ಅನ್ನ ಭಾರತ ಸೇನೆ ಬಳಕೆ ಮಾಡಿಕೊಳ್ಳುತ್ತೆ. ಪಾಕ್ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿ ಹಾಕೋದಕ್ಕೆ ಕಾರಣನೇ ಈ ಒಂದು ಸೂಸೈಡಿಕಲ್ ಡ್ರೋನ್. ಅಲ್ಲಿಗೆ ಹೋಗಿ ನುಗ್ಗಿ ಹೊಡೆಯೋದಷ್ಟು ಈಸಿ ಇರಲ್ಲ. ಉಗ್ರರ ತಾಣಗಳಿಗೆ ಹೋಗಿ ನುಗ್ಗಿ ನಮ್ಮ ಭಾರತೀಯ ಸೇನೆ ಹೋಗಿ ಹೊಡೆಯೋದಷ್ಟು ಈಸಿ ಇರಲ್ಲ. ಹಾಗಾಗಿನೇ ಏನ್ ಮಾಡ್ತಾರೆ, ಇಂಥ ಡ್ರೋನ್ಗಳನ್ನ ಯೂಸ್ ಮಾಡ್ಕೊಳ್ತಾರೆ.